ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾವು ರಾಶಿಚಕ್ರದ ಅತ್ಯಂತ ಮಾನವೀಯ ಮತ್ತು ಬುದ್ಧಿವಂತ ರಾಶಿಯಾದ ಕುಂಭರಾಶಿಯವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಕುಂಭರಾಶಿಯವರೇ, ನೀವು ಕಳೆದ ಕೆಲವು ಸಮಯದಿಂದ 7ನೇ ಶನಿಯ ಪ್ರಭಾವದಿಂದಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳಷ್ಟು ಹೈರಾಣಾಗಿದ್ರಿ. ಅಂದುಕೊಂಡ ಕೆಲಸಗಳು ಕೈಗೂಡದೆ ನಂಬಿದವರು ದೂರವಾಗಿ ನೀವು ಒಂಟಿತನ ಅನುಭವಿಸಿರಬಹುದು. ಆದರೆ ಈಗ ಕಾಲ ಬದಲಾಗ್ತಾ ಇದೆ. ನಿಮ್ಮ ರಾಶ್ಯಾಧಿಪತಿ ಶನಿದೇವನು ತನ್ನ ಕ್ಷೇತ್ರದಲ್ಲೇ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ಬರ್ತಾ ಇದೆ. ಈ ವಿಡಿಯೋದಲ್ಲಿ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತೆ, ನಿಮ್ಮನ್ನು ರಕ್ಷಣೆ ಮಾಡ್ತಿರುವ ಆ ದೈವಿಕ ಶಕ್ತಿ ಯಾವುದು, ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸಿದ್ದೇವೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಶನಿ ಮಹಾತ್ಮನ ಕೃಪೆ ಮತ್ತು ಬದಲಾವಣೆ. ಕುಂಭರಾಶಿಯವರಿಗೆ ಈಗ ಶಶ ಮಹಾಪುರುಷ ಯೋಗವು ಸಕ್ರಿಯ ಆಗಿದೆ. ಇದರರ್ಥ ನಿಮ್ಮ ಕಷ್ಟದ ದಿನಗಳು ಮುಗಿದು ಸುಖದ ದಿನಗಳು ಆರಂಭವಾಗಿವೆ ಅಂತ ಅರ್ಥ. ನಿಮ್ಮ ಬುದ್ಧಿವಂತಿಕೆಗೆ ಈಗ ಸರಿಯಾದ ಬೆಲೆ ಸಿಗಲಿದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತೆ ಮತ್ತು ವಿದೇಶಕ್ಕೆ ಹೋಗುವ ಕನಸು ಕಂಡವರಿಗೆ ಈ ಸಮಯ ಅತ್ಯಂತ ಶುಭದಾಯಕವಾಗಿರುತ್ತೆ. ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ನಿಮ್ಮ ಮಾತಿನ ಪ್ರಭಾವದಿಂದ ನೀವು ಕೆಟ್ಟ ಪರಿಸ್ಥಿತಿಗಳನ್ನು ಸರಿಪಡಿಸಿಕೊಳ್ತೀರಾ. ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರೋರಿಗೆ ಈ ಕಾಲ ಅತ್ಯಂತ ಜನಪ್ರಿಯತೆಯನ್ನು ತಂದುಕೊಡುತ್ತೆ. ಇನ್ನು ದೈವಿಕ ರಕ್ಷಣೆ ಮತ್ತು ಆಂಜನೇಯನ ಅನುಗ್ರಹ. ಕುಂಭರಾಶಿಯವರು ಯಾವಾಗಲೂ ಲೋಕ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಈ ಉದಾತ್ತ ಗುಣದಿಂದಾಗಿಯೇ ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ನಿಮ್ಮನ್ನು ಕವಚದಂತೆ ರಕ್ಷಣೆ ಮಾಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಎದುರಾದ ಎಷ್ಟೋ ಕಂಟಕಗಳು ನಿಮಗೆ ತಿಳಿಯದಂತೆ ದೂರ ಆಗಿವೆ ಅಂದರೆ ಅದು ಆ ಭಗವಂತನ ಲೀಲೆ. ಈ 4 ದಿನಗಳಲ್ಲಿ ನೀವು ಆಕಸ್ಮಿಕವಾಗಿ ಹನುಮಂತನ ದೇವಸ್ಥಾನ ಅಥವಾ ಕೇಸರಿ ಬಣ್ಣದ ಧ್ವಜವನ್ನು ನೋಡಿದರೆ ಅದು ನಿಮ್ಮ ಕಷ್ಟಗಳು ತೀರ್ತಾ ಇವೆ ಎಂಬುದಕ್ಕೆ ದೈವಿಕ ಸಂಕೇತ. ನಿಮ್ಮ ದಾರಿಯಲ್ಲಿರುವ ಮುಳ್ಳುಗಳನ್ನು ಆ ದೇವರು ತೆಗೆದು ಹಾಕಲಿದ್ದಾನೆ. ದ್ರೋಹ ಮತ್ತು ಎಚ್ಚರಿಕೆ. ವಾರ್ನಿಂಗ್. ನಿಮ್ಮ ರಾಶಿಯವರು ಅತಿಯಾಗಿ ಯೋಚನೆ ಮಾಡುತ್ತಾರೆ. ಇದು ನಿಮ್ಮ ದೊಡ್ಡ ಶತ್ರು. ಇದ್ರ ಜೊತೆಗೆ ನಿಮ್ಮ ಮುಗ್ಧತೆಯನ್ನು ಬಳಸಿಕೊಳ್ಳುವವರು ನಿಮ್ಮ ಸುತ್ತಲೇ ಇದ್ದಾರೆ. ವಿಶೇಷವಾಗಿ ಎ, ಜಿ ಮತ್ತು ಎನ್ ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಅಥವಾ ಗುಪ್ತ ಯೋಜನೆಗಳ ಬಗ್ಗೆ ಯಾರ ಮುಂದೆ ಕೂಡ ಅತಿಯಾಗಿ ಮಾತನಾಡೋದಕ್ಕೆ ಹೋಗಬೇಡಿ. ಶತ್ರುಗಳು ನಿಮ್ಮ ಮೇಲೆ ಮಾನಸಿಕವಾಗಿ ಒತ್ತಡ ಹೇರೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಸತ್ಯದ ಹಾದಿಯಲ್ಲಿ ಇರಬೇಕಾದಾಗ ನಿಮಗೆ ಯಾರೂ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೌಟುಂಬಿಕ ವಿಷಯಗಳನ್ನು ಮನೆಯಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ. ಇದಕ್ಕೆಲ್ಲ ಇನ್ನು ಶಕ್ತಿಯುತ ಪರಿಹಾರಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿರುವ ದೋಷಗಳು, ಎಲ್ಲ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಕೆಲಸಗಳನ್ನು ಮಾಡಿ. ಶನಿವಾರ ತಪ್ಪದೆ ದೀಪ ಹಚ್ಚಿ. ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ಸುಂದರಕಾಂಡ ಪಠಣ ಮಾಡಿ. ವಾರಕ್ಕೊಮ್ಮೆ ಆದರೂ ಕೂಡ ಸುಂದರಕಾಂಡವನ್ನು ಕೇಳಿ ಅಥವಾ ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಸಹಾಯ ಕಾರ್ಮಿಕರಿಗೆ ಅಥವಾ ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನವನ್ನು ದಾನ ಮಾಡಿ. ಶನಿದೇವನು ದೀನದಲಿತರ ಸೇವೆಯಿಂದ ಬೇಗ ಪ್ರಸನ್ನ ಆಗ್ತಾನೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಕುಂಭರಾಶಿಯವರೇ, ಗೆಲುವು ಹತ್ತಿರದಲ್ಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಧೈರ್ಯದಿಂದ ಮುನ್ನಡೆಯಿರಿ, ಯಾಕೆಂದರೆ ಶನಿದೇವನು ನ್ಯಾಯವನ್ನು ಖಂಡಿತ ಮಾಡ್ತಾನೆ. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಶುಭವಾಗಲಿ. ಆಂಜನೇಯ ಸ್ವಾಮಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವಜನೋ ಸುಖಿನೋ ಭವಂತು.